ಬಜೆಟ್ನಲ್ಲಿ SC STಗಳಿಗೆ ಮತ್ತೆ ಅನ್ಯಾಯವನ್ನು ಮಾಡಿದ್ದಾರೆ. ನಿಯಮ ಇದೆ 7D ಪ್ರಕಾರವಾಗಿ SC STಗಳಿಗೆ ತೆಗೆದಿಟ್ಟಿರ್ತಕ್ಕಂಥ ಹಣವನ್ನು ಬೇರೆ ಗ್ಯಾರಂಟಿಗಳಿಗಿರಲಿ ಅಥವಾ ಬೇರೆ ಇಲಾಖೆಗಳಿಗೆ ಬಳಸಬಾರ್ದು ಅಂತ ನಿಯಮ ಇದೆ, ರೂಲ್ ಇದೆ. ಅದನ್ನು ಗಾಳಿಗೆ ತೂರಿ ಸಿದ್ದರಾಮಯ್ಯ ಸರ್ಕಾರ ಮತ್ತೆ 13,915 ಕೋಟಿ ಹಣವನ್ನು ಮತ್ತೆ ಈ ಸರ್ಕಾರ SC STಗಳಿಂದ ತೆಗೆದುಬಿಟ್ಟು ಗ್ಯಾರಂಟಿಗಳಿಗೆ ಕೊಟ್ಟಿದೆ. ಏನೀಗ 13,915 ಕೋಟಿ, ಈ ಹಿಂದೆ 25,000 ಕೋಟಿ ಎಲ್ಲ ಸೇರಿದರೆ ಹತ್ತಿರ 40,000 ಕೋಟಿ ಹಣನ SC STಗಳ ಏನು ಅಭಿವೃದ್ಧಿ ಮಾಡೋದಕ್ಕೋಸ್ಕರವಾಗಿ ತೆಗೆದಿಟ್ಟಿದ್ರಿ. 40,000 ಕೋಟಿಯನ್ನು ಬೇರೆದಕ್ಕೆ ಉಪಯೋಗಿಸ್ತಾ ಇದ್ದೀರಿ. ಇದನ್ನು ಪ್ರಶ್ನೆ ಮಾಡಿ ನಿಮ್ಮ ಸರ್ಕಾರ ಏನಿದೆ ಇದು SC STಗಳ ವಿರೋಧಿ ಸರ್ಕಾರ. ನಿಮ್ಮ ಸರ್ಕಾರ ಏನಿದೆ ಅಂಬೇಡ್ಕರ್ ವಿರೋಧಿ ಸರ್ಕಾರ, ಜಗಜೀವನ್ ರಾಮ್ ವಿರೋಧಿ ಸರ್ಕಾರ. ಬಜೆಟ್ ಇದೊಂದು ರೀತಿ ವಿಚಿತ್ರ, ನಾನು ಆ ಶಬ್ದ ಹೇಳಬಾರ್ದು, ಒಂದು ರೀತಿ ರಂಜಾನ್ ಹಬ್ಬದ ಬಜೆಟ್ ಇದ್ದಂಗಿದೆ, ಒಂಥರ ಈ ಹಲಾಲ್ ಬಜೆಟ್ ಇದ್ದಂಗಿದೆ. ಏನು ಅಲ್ಪಸಂಖ್ಯಾತರಿಗೆ ನೀವು ಈ ಬಜೆಟಲ್ಲಿ ಕೊಟ್ಟಿದ್ದೀರಿ, ಅದನ್ನು ಬಹುಸಂಖ್ಯಾತರಿಗೂ ಕೊಡಿ. ಯಾಕೆ ನಿಮಗೆ ಓಟ್ ಹಾಕಿಲ್ವ ಅವರು? ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಹಿಂದೂಗಳು ಓಟ್ ಹಾಕಿಲ್ವಾ? ಬಹುಸಂಖ್ಯಾತರು ಓಟ್ ಹಾಕಿಲ್ವಾ? ಬಹುಸಂಖ್ಯಾತರು ಓಟ್ ಹಾಕದೇನೆ 138 ಸೀಟ್ ಬರ್ತಾ ಇತ್ತಾ? ಅದನ್ನು ಪ್ರಾರಂಭ ಆಗತ್ತೆ ಸೋಮವಾರ ನಾವು ಸದನದಲ್ಲಿ ಪ್ರತಿಭಟನೆ ಮಾಡ್ತೀವಿ. 4% ಮೀಸಲಾತಿಯನ್ನು ಕೊಟ್ಟಿದ್ದೀರಾ ಕಾಂಟ್ರಾಕ್ಟರ್ಸ್ಗಳಿಗೆ, ಗುತ್ತಿಗೆ ಕಾಮಗಾರಿಗಳಲ್ಲಿ. ನೀವು ಬೇರೆಯವ್ರಿಗೂ ಕೊಡಿ. SC STಗಳಿಗೆ ಕೊಟ್ಟಿದ್ದೀರಿ, ಆದರೆ ನೀವು ನಿಮ್ಮ ಟೆಂಡರೇ ಕರೀತಾ ಇಲ್ಲಲ್ಲ, ನೀವು ನಿಮ್ಮಲ್ಲಿ ಕಾಮಗಾರಿಗಳೇ ನಡೀತಾ ಇಲ್ಲ, ದುಡ್ಡೇ ಇಲ್ಲ, ಪಾಪರಾಗಿದೆ ಗೌರ್ಮೆಂಟ್, ದಿವಾಳಿಯಾಗಿದೆ ಸರ್ಕಾರ. ಮುಸ್ಲಿಮರಿಗೆ ಕೊಡೋ ಅಂಥ ಅವಶ್ಯಕತೆ ಇರಲಿಲ್ಲ, ಯಾಕೆ ಕೊಟ್ಟರು? SC STಗಳಿಗೆ ಕೊಡಬೇಕು. ನಾವು SC STಗಳಿಗೆ ಮೀಸಲಾತಿ ಇದೆ, ಕೊಡಬೇಕು. ಇವ್ರಿಗೇನು ಮೀಸಲಾತಿ ಇದೆ, ಯಾಕೆ ಕೊಟ್ರಿ? ಬಜೆಟ್ನಲ್ಲಿ SC STಗಳಿಗೆ ಮತ್ತೆ ಅನ್ಯಾಯವನ್ನು ಮಾಡಿದ್ದಾರೆ. ನಿಯಮ ಇದೆ 7D ಪ್ರಕಾರವಾಗಿ SC STಗಳಿಗೆ ತೆಗೆದಿಟ್ಟಿರ್ತಕ್ಕಂಥ ಹಣವನ್ನು ಬೇರೆ ಗ್ಯಾರಂಟಿಗಳಿಗಿರಲಿ ಅಥವಾ ಬೇರೆ ಇಲಾಖೆಗಳಿಗೆ ಬಳಸಬಾರ್ದು ಅಂತ ನಿಯಮ ಇದೆ, ರೂಲ್ ಇದೆ. ಅದನ್ನು ಗಾಳಿಗೆ ತೂರಿ ಸಿದ್ದರಾಮಯ್ಯ ಸರ್ಕಾರ ಮತ್ತೆ 13,915 ಕೋಟಿ ಹಣವನ್ನು ಮತ್ತೆ ಈ ಸರ್ಕಾರ SC STಗಳಿಂದ ತೆಗೆದುಬಿಟ್ಟು ಗ್ಯಾರಂಟಿಗಳಿಗೆ ಕೊಟ್ಟಿದೆ. ಏನೀಗ 13,915 ಕೋಟಿ, ಈ ಹಿಂದೆ 25,000 ಕೋಟಿ ಎಲ್ಲ ಸೇರಿದರೆ ಹತ್ತಿರ 40,000 ಕೋಟಿ ಹಣನ SC STಗಳ ಏನು ಅಭಿವೃದ್ಧಿ ಮಾಡೋದಕ್ಕೋಸ್ಕರವಾಗಿ ತೆಗೆದಿಟ್ಟಿದ್ರಿ. 40,000 ಕೋಟಿಯನ್ನು ಬೇರೆದಕ್ಕೆ ಉಪಯೋಗಿಸ್ತಾ ಇದ್ದೀರಿ. ಇದನ್ನು ಪ್ರಶ್ನೆ ಮಾಡಿ ನಿಮ್ಮ ಸರ್ಕಾರ ಏನಿದೆ ಇದು SC STಗಳ ವಿರೋಧಿ ಸರ್ಕಾರ. ನಿಮ್ಮ ಸರ್ಕಾರ ಏನಿದೆ ಅಂಬೇಡ್ಕರ್ ವಿರೋಧಿ ಸರ್ಕಾರ, ಜಗಜೀವನ್ ರಾಮ್ ವಿರೋಧಿ ಸರ್ಕಾರ. ಬಜೆಟ್ ಇದೊಂದು ರೀತಿ ವಿಚಿತ್ರ, ನಾನು ಆ ಶಬ್ದ ಹೇಳಬಾರ್ದು, ಒಂದು ರೀತಿ ರಂಜಾನ್ ಹಬ್ಬದ ಬಜೆಟ್ ಇದ್ದಂಗಿದೆ, ಒಂಥರ ಈ ಹಲಾಲ್ ಬಜೆಟ್ ಇದ್ದಂಗಿದೆ. ಏನು ಅಲ್ಪಸಂಖ್ಯಾತರಿಗೆ ನೀವು ಈ ಬಜೆಟಲ್ಲಿ ಕೊಟ್ಟಿದ್ದೀರಿ, ಅದನ್ನು ಬಹುಸಂಖ್ಯಾತರಿಗೂ ಕೊಡಿ. ಯಾಕೆ ನಿಮಗೆ ಓಟ್ ಹಾಕಿಲ್ವ ಅವರು? ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಹಿಂದೂಗಳು ಓಟ್ ಹಾಕಿಲ್ವಾ? ಬಹುಸಂಖ್ಯಾತರು ಓಟ್ ಹಾಕಿಲ್ವಾ? ಬಹುಸಂಖ್ಯಾತರು ಓಟ್ ಹಾಕದೇನೆ 138 ಸೀಟ್ ಬರ್ತಾ ಇತ್ತಾ? ಅದನ್ನು ಪ್ರಾರಂಭ ಆಗತ್ತೆ ಸೋಮವಾರ ನಾವು ಸದನದಲ್ಲಿ ಪ್ರತಿಭಟನೆ ಮಾಡ್ತೀವಿ. 4% ಮೀಸಲಾತಿಯನ್ನು ಕೊಟ್ಟಿದ್ದೀರಾ ಕಾಂಟ್ರಾಕ್ಟರ್ಸ್ಗಳಿಗೆ, ಗುತ್ತಿಗೆ ಕಾಮಗಾರಿಗಳಲ್ಲಿ. ನೀವು ಬೇರೆಯವ್ರಿಗೂ ಕೊಡಿ. SC STಗಳಿಗೆ ಕೊಟ್ಟಿದ್ದೀರಿ, ಆದರೆ ನೀವು ನಿಮ್ಮ ಟೆಂಡರೇ ಕರೀತಾ ಇಲ್ಲಲ್ಲ, ನೀವು ನಿಮ್ಮಲ್ಲಿ ಕಾಮಗಾರಿಗಳೇ ನಡೀತಾ ಇಲ್ಲ, ದುಡ್ಡೇ ಇಲ್ಲ, ಪಾಪರಾಗಿದೆ ಗೌರ್ಮೆಂಟ್, ದಿವಾಳಿಯಾಗಿದೆ ಸರ್ಕಾರ. ಮುಸ್ಲಿಮರಿಗೆ ಕೊಡೋ ಅಂಥ ಅವಶ್ಯಕತೆ ಇರಲಿಲ್ಲ, ಯಾಕೆ ಕೊಟ್ಟರು? SC STಗಳಿಗೆ ಕೊಡಬೇಕು. ನಾವು SC STಗಳಿಗೆ ಮೀಸಲಾತಿ ಇದೆ, ಕೊಡಬೇಕು. ಇವ್ರಿಗೇನು ಮೀಸಲಾತಿ ಇದೆ, ಯಾಕೆ ಕೊಟ್ರಿ? ಬಜೆಟ್ನಲ್ಲಿ SC STಗಳಿಗೆ ಮತ್ತೆ ಅನ್ಯಾಯವನ್ನು ಮಾಡಿದ್ದಾರೆ. ನಿಯಮ ಇದೆ 7D ಪ್ರಕಾರವಾಗಿ SC STಗಳಿಗೆ ತೆಗೆದಿಟ್ಟಿರ್ತಕ್ಕಂಥ ಹಣವನ್ನು ಬೇರೆ ಗ್ಯಾರಂಟಿಗಳಿಗಿರಲಿ ಅಥವಾ ಬೇರೆ ಇಲಾಖೆಗಳಿಗೆ ಬಳಸಬಾರ್ದು ಅಂತ ನಿಯಮ ಇದೆ, ರೂಲ್ ಇದೆ. ಅದನ್ನು ಗಾಳಿಗೆ ತೂರಿ ಸಿದ್ದರಾಮಯ್ಯ ಸರ್ಕಾರ ಮತ್ತೆ 13,915 ಕೋಟಿ ಹಣವನ್ನು ಮತ್ತೆ ಈ ಸರ್ಕಾರ SC STಗಳಿಂದ ತೆಗೆದುಬಿಟ್ಟು
ಗ್ಯಾರಂಟಿಗಳಿಗೆ ಕೊಟ್ಟಿದೆ. ಏನೀಗ 13,915 ಕೋಟಿ, ಈ ಹಿಂದೆ 25,000 ಕೋಟಿ ಎಲ್ಲ ಸೇರಿದರೆ ಹತ್ತತ್ರ 40,000 ಕೋಟಿ ಹಣನ SC/STಗಳ ಗೆ ಏನು ಅಭಿವೃದ್ಧಿ ಮಾಡೋದಕ್ಕೋಸ್ಕರವಾಗಿ ತೆಗೆದಿಟ್ಟಿದ್ರಿ. 40,000 ಕೋಟಿಯನ್ನು ಬೇರೆದಕ್ಕೆ ಉಪಯೋಗಿಸ್ತಾ ಇದ್ದೀರಿ. ಇದನ್ನು ಪ್ರಶ್ನೆ ಮಾಡಿ ನಿಮ್ಮ ಸರ್ಕಾರ ಏನಿದೆ ಇದು SC/STಗಳ ವಿರೋಧಿ ಸರ್ಕಾರ. ನಿಮ್ಮ ಸರ್ಕಾರ ಏನಿದೆ ಅಂಬೇಡ್ಕರ್ ವಿರೋಧಿ ಸರ್ಕಾರ, ಜಗಜೀವನ್ ರಾಮ್ ವಿರೋಧಿ ಸರ್ಕಾರ. ಬಜೆಟ್ ಇದೊಂದು ರೀತಿ ವಿಚಿತ್ರ, ನಾನು ಆ ಶಬ್ದ ಹೇಳಬಾರ್ದು, ಒಂದು ರೀತಿ ರಂಜಾನ್ ಹಬ್ಬದ ಬಜೆಟ್ ಇದ್ದಂಗಿದೆ, ಒಂಥರ ಈ ಹಲಾಲ್ ಬಜೆಟ್ ಇದ್ದಂಗಿದೆ. ಏನು ಅಲ್ಪಸಂಖ್ಯಾತರಿಗೆ ನೀವು ಈ ಬಜೆಟಲ್ಲಿ ಕೊಟ್ಟಿದ್ದೀರಿ, ಅದನ್ನು ಬಹುಸಂಖ್ಯಾತರಿಗೂ ಕೂಡ ಕೊಡಿ. ಯಾಕೆ ನಿಮಗೆ ಓಟ್ ಹಾಕಿಲ್ವ ಅವರು? ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಹಿಂದೂಗಳು ಓಟ್ ಹಾಕಿಲ್ವಾ? ಬಹುಸಂಖ್ಯಾತರು ಓಟ್ ಹಾಕಿಲ್ವಾ? ಬಹುಸಂಖ್ಯಾತರು ಓಟ್ ಹಾಕದೇನೆ 138 ಸೀಟ್ ಬರ್ತಾ ಇತ್ತಾ? ಸದನ ಪ್ರಾರಂಭ ಆಗತ್ತೆ ಸೋಮವಾರ ನಾವು ಸದನದಲ್ಲಿ ಪ್ರತಿಭಟನೆ ಮಾಡ್ತೀವಿ. 4% ಮೀಸಲಾತಿಯನ್ನು ಕೊಟ್ಟಿದ್ದೀರಾ ಕಾಂಟ್ರಾಕ್ಟರ್ಸ್ಗಳಿಗೆ, ಗುತ್ತಿಗೆ ಕಾಮಗಾರಿಗಳಲ್ಲಿ. ನೀವು ಬೇರೆಯವ್ರಿಗೂ ಕೊಡಿ. SC/STಗಳಿಗೆ ಕೊಟ್ಟಿದ್ದೀರಿ, ಆದರೆ ನೀವು ನಿಮ್ಮ ಟೆಂಡರೇ ಕರೀತಾ ಇಲ್ಲಲ್ಲ. ನೀವು ನಿಮ್ಮಲ್ಲಿ ಕಾಮಗಾರಿಗಳೇ ನಡೀತಾ ಇಲ್ಲ, ದುಡ್ಡೇ ಇಲ್ಲ, ಪಾಪರಾಗಿದೆ ಗೌರ್ಮೆಂಟ್, ದಿವಾಳಿಯಾಗಿದೆ ಸರ್ಕಾರ. ಮುಸ್ಲಿಮರಿಗೆ ಕೊಡೋ ಅಂಥ ಅವಶ್ಯಕತೆ ಇರಲಿಲ್ಲ, ಯಾಕೆ ಕೊಟ್ಟರು? SC/STಗಳಿಗೆ ಕೊಡಬೇಕು. ನಾವು SC/STಗಳಿಗೆ ಮೀಸಲಾತಿ ಇದೆ, ಕೊಡಬೇಕು. ಇವ್ರಿಗೇನು ಮೀಸಲಾತಿ ಇದೆ, ಯಾಕೆ ಕೊಟ್ರಿ? ಬಜೆಟ್ನಲ್ಲಿ SC/STಗಳಿಗೆ ಮತ್ತೆ ಅನ್ಯಾಯವನ್ನು ಮಾಡಿದ್ದಾರೆ. ನಿಯಮ ಇದೆ 7D ಪ್ರಕಾರವಾಗಿ SC/STಗಳಿಗೆ ತೆಗೆದಿಟ್ಟಿರ್ತಕ್ಕಂಥ ಹಣವನ್ನು ಬೇರೆ ಗ್ಯಾರಂಟಿಗಳಿಗಿರಲಿ ಅಥವಾ ಬೇರೆ ಇಲಾಖೆಗಳಿಗೆ ಬಳಸಬಾರ್ದು ಅಂತ ನಿಯಮ ಇದೆ, ರೂಲ್ ಇದೆ. ಅದನ್ನು ಗಾಳಿಗೆ ತೂರಿ ಸಿದ್ದರಾಮಯ್ಯ ಸರ್ಕಾರ ಮತ್ತೆ 13,915 ಕೋಟಿ ಹಣವನ್ನು ಮತ್ತೆ ಈ ಸರ್ಕಾರ SC/STಗಳಿಂದ ತೆಗೆದುಬಿಟ್ಟು ಗ್ಯಾರಂಟಿಗಳಿಗೆ ಕೊಟ್ಟಿದೆ. ಏನೀಗ 13,915 ಕೋಟಿ, ಈ ಹಿಂದೆ 25,000 ಕೋಟಿ ಎಲ್ಲ ಸೇರಿದರೆ ಹತ್ತತ್ರ 40,000 ಕೋಟಿ ಹಣನ SC/STಗಳ ಗೆ ಏನು ಅಭಿವೃದ್ಧಿ ಮಾಡೋದಕ್ಕೋಸ್ಕರವಾಗಿ ತೆಗೆದಿಟ್ಟಿದ್ರಿ. 40,000 ಕೋಟಿಯನ್ನು ಬೇರೆದಕ್ಕೆ ಉಪಯೋಗಿಸ್ತಾ ಇದ್ದೀರಿ. ಇದನ್ನು ಪ್ರಶ್ನೆ ಮಾಡಿ ನಿಮ್ಮ ಸರ್ಕಾರ ಏನಿದೆ ಇದು SC/STಗಳ ವಿರೋಧಿ ಸರ್ಕಾರ. ನಿಮ್ಮ ಸರ್ಕಾರ ಏನಿದೆ ಅಂಬೇಡ್ಕರ್ ವಿರೋಧಿ ಸರ್ಕಾರ, ಜಗಜೀವನ್ ರಾಮ್ ವಿರೋಧಿ ಸರ್ಕಾರ. ಬಜೆಟ್ ಇದೊಂದು ರೀತಿ ವಿಚಿತ್ರ, ನಾನು ಆ ಶಬ್ದ ಹೇಳಬಾರ್ದು, ಒಂದು ರೀತಿ ರಂಜಾನ್ ಹಬ್ಬದ ಬಜೆಟ್ ಇದ್ದಂಗಿದೆ, ಒಂಥರ ಈ ಹಲಾಲ್ ಬಜೆಟ್ ಇದ್ದಂಗಿದೆ. ಏನು ಅಲ್ಪಸಂಖ್ಯಾತರಿಗೆ ನೀವು ಈ ಬಜೆಟಲ್ಲಿ ಕೊಟ್ಟಿದ್ದೀರಿ, ಅದನ್ನು ಬಹುಸಂಖ್ಯಾತರಿಗೂ ಕೂಡ ಕೊಡಿ. ಯಾಕೆ ನಿಮಗೆ ಓಟ್ ಹಾಕಿಲ್ವ ಅವರು? ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಹಿಂದೂಗಳು ಓಟ್ ಹಾಕಿಲ್ವಾ? ಬಹುಸಂಖ್ಯಾತರು ಓಟ್ ಹಾಕಿಲ್ವಾ? ಬಹುಸಂಖ್ಯಾತರು ಓಟ್ ಹಾಕದೇನೆ 138 ಸೀಟ್ ಬರ್ತಾ ಇತ್ತಾ? ಸದನ ಪ್ರಾರಂಭ ಆಗತ್ತೆ ಸೋಮವಾರ ನಾವು ಸದನದಲ್ಲಿ ಪ್ರತಿಭಟನೆ ಮಾಡ್ತೀವಿ. 4% ಮೀಸಲಾತಿಯನ್ನು ಕೊಟ್ಟಿದ್ದೀರಾ ಕಾಂಟ್ರಾಕ್ಟರ್ಸ್ಗಳಿಗೆ, ಗುತ್ತಿಗೆ ಕಾಮಗಾರಿಗಳಲ್ಲಿ. ನೀವು ಬೇರೆಯವ್ರಿಗೂ ಕೊಡಿ. SC/STಗಳಿಗೆ ಕೊಟ್ಟಿದ್ದೀರಿ, ಆದರೆ ನೀವು ನಿಮ್ಮ ಟೆಂಡರೇ ಕರೀತಾ ಇಲ್ಲಲ್ಲ. ನೀವು ನಿಮ್ಮಲ್ಲಿ ಕಾಮಗಾರಿಗಳೇ ನಡೀತಾ ಇಲ್ಲ, ದುಡ್ಡೇ ಇಲ್ಲ, ಪಾಪರಾಗಿದೆ ಗೌರ್ಮೆಂಟ್, ದಿವಾಳಿಯಾಗಿದೆ ಸರ್ಕಾರ. ಮುಸ್ಲಿಮರಿಗೆ ಕೊಡೋ ಅಂಥ ಅವಶ್ಯಕತೆ ಇರಲಿಲ್ಲ, ಯಾಕೆ ಕೊಟ್ಟರು? SC/STಗಳಿಗೆ ಕೊಡಬೇಕು. ನಾವು SC/STಗಳಿಗೆ ಮೀಸಲಾತಿ ಇದೆ, ಕೊಡಬೇಕು. ಇವ್ರಿಗೇನು ಮೀಸಲಾತಿ ಇದೆ, ಯಾಕೆ ಕೊಟ್ರಿ?